ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ನಮ್ಮ ಧರ್ಮದಲ್ಲಿ ಮೇಡಮ್ ನಾನು ಅದನ್ನೇ ಹೇಳಿದೆ, ಇಲ್ಲಿ ಯಾರು ನಿರ್ಬಂಧ ಹೇರಕ್ ಆಗ್ತಾ ಇಲ್ಲ. ಹೌದು. ನಿಯಮಗಳಿದಾವೆ. ನಮ್ಮ ಮನೆಯಲ್ಲಿ ನಮ್ದೇ ಆದ ನಿಯಮಗಳಿದಾವೆ, ನಿಮ್ಮ ಮನೆಯಲ್ಲಿ ನಿಮ್ದೇ ಆದಂತಹ ನಿಯಮಗಳಿದಾವೆ. ಮೇಡಮ್ ಈಗ ಆಮೇಲೆ ಇನ್ನೊಂದು, ದೇವಸ್ಥಾನಗಳು ಈಗ ಕೋಟ್ಯಾಂತರ ದೇವಸ್ಥಾನಗಳು ನೆಲದಲ್ಲಿ ಸಿಗ್ಬೋದು, ಮುಂಚೆ ಎಲ್ಲ ಬೆಟ್ಟ ಗುಡ್ಡಗಳ ಮೇಲೆ ಇರ್ತಾ ಇದ್ದು. ಎಲ್ಲಾ ಹೆಣ್ಮಕ್ಳಿಗೂ ಎಲ್ಲಾ ಟೈಮ್ ತಾಯಿ ಜೊತೆನೆ ಬೆಳೆದ್ರು ಅಂತ ಹೇಳಿದ್ರಲ್ಲ, ಆದ್ರೆ ಆಕ್ಚುಲಿ ಶಬರಿಮಲೆಯಲ್ಲಿ ಅವರು ಬಂದು ನೆಲೆ ನಿಂತದ್ದ ಕಾರಣ ಬೇರೆ. ಅವಾಗ ತಾಯಿ ಜೊತೆನೆ ಇದ್ರು, ಆ ನಂತರ ಬಂದು ಬಿಟ್ಟಿದ್ದು. ಪೌರಾಣಿಕ ಕಥೆಗಳು ಏನ್ ಹೇಳುತ್ತೆ ಅಂತ ಕೇಳೋಣ. ಹಿಂದೆ ಎಲ್ಲ ಬೆಟ್ಟ ಮತ್ತೆ ಗುಡ್ಡದ ಮೇಲೆ ದೇವಸ್ಥಾನ ಇರ್ತಿತ್ತು, ಎಲ್ಲ ಹೆಣ್ಮಕ್ಳಿಗೂ ಹತ್ತಕ್ ಆಗ್ತಾ ಇರ್ಲಿಲ್ಲ. ಅಂಡ್ ಕೆಲವೊಂದು ನಿಯಮ ಅಂತ ಅನ್ಕೊಳ್ಳೋಣ. ಯಾಕೆ ಈಗ ನಿಮ್ಮ ಮನೆಯಲ್ಲೇ ಈಗಲೂ ಅದು ಅಪ್ರಸ್ತುತ, ನಾನು ಅದನ್ನ ಒಪ್ಕೊಳ್ಳಲ್ಲ. ಯಾರು ಪೀರಿಯಡ್ಸ್ ಆದಾಗ ಹೆಣ್ಮಕ್ಳು ದೇವಸ್ಥಾನ ಅಂದ್ರೆ ದೇವ್ರ ಕೋಣೆಗೆ ಹೋಗಲ್ವಂತೆ, ಮುಟ್ಟಲ್ವಂತೆ, 3 ದಿನ ಹೊರಗಿರ್ತಾರಂತೆ, ಅದನ್ನ ನಾನು ಒಪ್ಪಲ್ಲ. ಬಟ್ ಅದನ್ನ ಒಪ್ಪಲಿಲ್ಲ ಆದ್ರೂ ಮನೆಯಲ್ಲಿ ಆಚರಿಸ್ಕೊಂಡು ಬಂದಿದಾರಲ್ವಾ. ನಮ್ಮ ಮನೆಯಲ್ಲಿ ಅದನ್ನ ಧಿಕ್ಕರ್ಸಕ್ ನಾವು ಹಿಂದೆ ಮುಂದೆ ನೋಡ್ತೀವಿ. ಯಾವ್ದೋ ಒಂದು ವಿಚಾರ ಅಂತ ಬಂದಾಗ ಯಾಕೆ ಅದಕ್ಕೆ ರೆಸ್ಪೆಕ್ಟ್ ಮಾಡಬಾರ್ದು? ಮೇಡಮ್, ಪೀರಿಯಡ್ ಅನ್ನೋದು ದೇವ್ರು ಕೊಟ್ಟಿರೋದು ತಾನೇ. ಅದನ್ನೇ ಹೇಳ್ತಿರೋದು, ಇಲ್ಲಿ ಪೀರಿಯಡ್ ಅನ್ನೋದು ಅದು ಸಮಸ್ಯೆ ಅಲ್ಲ. ಹೌದು, ಯಾರು ಅದನ್ನ ಹೇಳ್ತಾನೆ ಯಾವ ವ್ಯಕ್ತಿನೂ ಕೂಡ ಜನಿಸ್ತಾನೆ ಇರ್ಲಿಲ್ಲ. ಅದನ್ನ ಹೇಳ್ತಿರೋದು. ಜನ ಪ್ರಪಂಚದಲ್ಲಿ ಏನು ಜಗತ್ತು ನಡೀತಾ ಇದೆ, ಆ ಹೆಣ್ಣಿಂದಾನೇ ನಡೀತಾ ಇದೆ. ಆ ಹೆಣ್ಣು ಜನ್ಮ ಕೊಡ್ಲಿಲ್ಲ ಅಂದ್ರೆ ಗಂಡಸರೇ ಇರ್ತಾ ಇರ್ಲಿಲ್ಲ. ಈಗ ಇವ್ರು ಹೇಳಿದ್ರು, ಭಾಸ್ಕರ್ ಸರ್ ಹೇಳಿದ್ರು, ಗಂಡು ಹೆಣ್ಣು ಏನು ಸಮನಲ್ಲ, ಈಗ ಕರ್ಗ ಹೊರ್ಬೇಕು ಆತರ ಸಿಚುವೇಶನ್ ಬಂದ್ರೆ ನೋಡಿ ಮೇಡಮ್, ಹೆಣ್ಣು ಮಕ್ಳು ಸಾಧನೆ ಮಾಡ್ತಾ ಇರೋದು ಯಾವ್ದಲ್ಲಿ? ಯಾಕೆ ಕಲ್ಪನಾ ಚಾವ್ಲಾ ಚಂದ್ರಲೋಕಕ್ಕೆ ಹೋಗಿ ಬರ್ಲಿಲ್ಲ? ಇಂದಿರಾ ಗಾಂಧಿ ದೇಶ ನೋಡಿ ಮೇಡಮ್, ಅದು ಕರ್ಗ ಬರುವಂತ ಸಿಚುವೇಶನ್ ಬಂದ್ರೆ ಹೊರಣ. ಎತ್ರ ನಾರ್ಯಸ್ತು ಪೂಜ್ಯ ಅಂತೆ ತತ್ರ ದೇವತಃ ಎಲ್ಲರೂ ಒಪ್ಕೊಂತಾರೆ ಮೇಡಮ್, ಪೂಜಿಸ್ತಾರೆ, ಗೌರವಿಸ್ತಾರೆ. ಈಗ ಹೆಣ್ಮಕ್ಳು ಮಾಡದೇ ಇರೋದು ಯಾವ್ದು ಇಲ್ಲ. ಹೇಳ್ತೀನಿ, ಭೈರವಿ ದೇವಸ್ಥಾನ ಅಂತ ಇದೆ, ನಾನು ಓದ್ಕೊಂಡ್ ಬಂದಂಗ ನಾನು ಹೇಳ್ತಾರದ, ಅಲ್ಲಿ ಯಾವ ಗಂಡ್ ಮಕ್ಳು ಅಲೋ ಮಾಡಲ್ಲ. ಗಂಡ್ ಮಕ್ಳು ನಮ್ಮ ರೈಟ್ಸ್ ಅಂತ ಹೋದ್ರೆ ಮೇಡಮ್, ಭೈರವಿ ದೇವಿ ಏನ್ ಗಂಡ್ಮಕ್ಳು ಬರ್ಬಾರ್ದು ಅಂತ ಹೇಳಿಲ್ಲ. ಇದನ್ನ ಜನಗಳು ಮಾಡಿರೋಂತ ಸಾಧನೆ ಮಾಡ್ಲಿಕ್ಕೆ ಅರ್ಹರಲ್ಲ ಅಂತ ಯಾರೊಬ್ರು ಕೂಡ ವಾದ ಮಾಡ್ತಾ ಇಲ್ಲ. ಆ ಬೇರೆ ಕ್ಷೇತ್ರದ ಸಾಧನೆ ಧಾರ್ಮಿಕತೆಗೂ ನಾವು ಲಿಂಕ್ ಮಾಡದೆ ನಮ್ಮ ಧರ್ಮನ ಅವರವರ ನಂಬಿಕೆ. ಆದ್ರೆ ನಮ್ಗೆ ಅಯ್ಯಪ್ಪ ಅನ್ನೋದು ಒಂದು, ನಮ್ಮ ಹಿಂದೂ ಧರ್ಮದಲ್ಲಿ ನಾವು ಏನಂದ್ರೆ ದೇವ್ರನ್ನ ನಂಬಿ ಬೆಳಗ್ಗೆ ಎದ್ದು ಬಾಗಿಲು ತೊಳೆದು ಅರ್ಶಿನ ಕುಂಕುಮ ಇಟ್ಟೆ ನಾವು ಕೇಳ್ತೀನಿ ಮೇಡಮ್, ನಾವು ಇದನ್ನ ನಂಬಲ್ಲ, ಆದ್ರೂ ಆಚರಿಸ್ಕೊಂಡು ಬಂದಿದ್ದಾರೆ. ಮುಟ್ಟಾದ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ನೀವು ಹೋಗ್ತೀರಾ? ಇಲ್ಲ, ನಿಮ್ಮ ಚರ್ಚೆಗೆ ಬರ್ತೀನಿ ನಾನು. ಇಲ್ಲಿ ಮುಟ್ಟು ಅನ್ನೋ ಪದವೇ ಅಪ್ರಸ್ತುತ. ಶಬರಿಮಲೆಗೆ ಮುಟ್ಟಿನ ವಿಚಾರವಾಗಿ ಅವ್ರನ್ನ ದೂರ ಇಟ್ಟಿದ್ದಾರೆ ಅನ್ನೋದೇ ಅಪ್ರಸ್ತುತ. ಅಂಡ್ ಪೌರಾಣಿಕ ಕಥೆಗಳು ಏನೋ ಯೌವನದ ವ್ಯವಸ್ಥೆಯಲ್ಲಿರೋ ಹೆಣ್ಮಕ್ಳನ್ನ ಆತ ನೋಡಿದ್ರೆ ಬ್ರಹ್ಮಚರ್ಯಕ್ಕೆ ಧಕ್ಕೆ ಆಗ್ಬೋದು ಅನ್ನೋ ಕಾರಣಕ್ಕೆ ಆತ ಸೇರಿಸ್ಲಿಲ್ಲ ಅಂತಲೂ ಕೆಲವರು ಹೇಳ್ತಾರೆ. ಅದನ್ನೆಲ್ಲ ಬಿಟ್ಬಿಡೋಣ. ನನ್ನ ಪ್ರಶ್ನೆ, ಮುಟ್ಟಾದ ಸಂದರ್ಭದಲ್ಲಿ ಮನೆ ಹತ್ರ ಇರುವ ದೇವಸ್ಥಾನಕ್ಕೆ ಅಥವಾ ನಿಮ್ಮ ಮನೆಯ ದೇವರ ಕೋಣೆಗೆ ನೀವು ಹೋಗ್ತೀರಾ? ಇಲ್ಲ ಮೇಡಮ್, ಅದು ನಾವು ಬೆಳೆಸ್ಕೊಂಡ್ ಬಂದಿರೋದು ಹಿಂದಿನ ಕಾಲದಲ್ಲಿ ಬೆಳೆಸಿದ್ದಾರೆ. ನಿಜವಾದ ವ್ರತ ಅಯ್ಯಪ್ಪನಿಗೆ 41 ದಿನಗಳ ಕಾಲ ಮಾಡಬೇಕು ಅಂತಾರೆ. ಬೆಳಗ್ಗೆನೆ ಎದ್ದಬೇಕು. ಅವ್ರು ಹೇಳಿದ್ರು ಅಡಿಗೆನೂ ಕೂಡ ಯಾರ್ಯಾರೋ ಮಾಡಿರೋದನ್ನ ತಿನ್ನಲ್ಲ. ಆ ಟೈಮ್ ನಲ್ಲಿ ತುಂಬಾ ಶಿಸ್ತನ್ನ ಮೇಂಟೈನ್ ಮಾಡ್ಕೊಳ್ತಾರೆ, ತಣ್ಣೀರಲ್ಲಿ ಸ್ನಾನ ಮಾಡ್ಕೊಳ್ತಾರೆ. ಅದು ಹೆಣ್ಮಕ್ಳಿಗೂ ಆಗುತ್ತೆ, ಇಲ್ಲ ಅಂತಲ್ಲ. ಅದ್ರ ಒಳಗೊಂದು ಸೈಕಲ್ ಬಂದು ಹೋಗ್ಬಿಡುತ್ತೆ. ಅದು ಎಲ್ಲಿ ಡಿಸ್ಟರ್ಬ್ ಮಾಡಬಾರದು ಅನ್ನುವಂಥದ್ದು ಒಂದು. ಅಲ್ಲ ಮೇಡಮ್, ಅದು ನಾವು ಪದ್ಧತಿ ನಮ್ಮ ಹಿಂದೂ ಧರ್ಮದಲ್ಲಿ ಹೋಗ್ತೀನಿ, ಅದನ್ನ ಯಾಕೆ ಕೇಳ್ಬೇಕು ಅಂದ್ರೆ ಮೇಡಮ್, ನಾವೀಗ ಏನ್ ಹೇಳ್ತೇವಿ, ಮಾಲೆ ಹಾಕೊಂಡು 48 ದಿವಸ ವ್ರತ ಮಾಡಿ ನಾವು ಅಯ್ಯಪ್ಪ ಸ್ವಾಮಿಗೆ ಹೋಗ್ತೀವಿ ಅಂತ ಹೇಳಿಲ್ಲ. ಅಯ್ಯಪ್ಪ ಸ್ವಾಮಿ ನಮ್ಮ ದೇವ್ರು. ನಮ್ಮ ಹಿಂದೂ ಧರ್ಮದಲ್ಲಿ ನಾವೇನು ಅವಕಾಶ ಮಾಡ್ಕೊಡಿ. ನಾವು ಮನೆ ಒಳಗಿರುವಂತ ದೇವ್ರು ಕೋಣೆ ಒಳಗೆ ನೀವು ಹೋಗಲ್ಲ ಅಂತ ಈಗ ನೋಡಿ, 3 days ಆದ್ಮೇಲೆ ನಾವು 4 days ಆದ್ಮೇಲೆ ಮತ್ತೆ ಪೂಜೆ ಈಗಿನ ಪರಿಸ್ಥಿತಿ ಪ್ರಕಾರ ಹೋಗೋಣ. ಒಂದು ಬ್ರೇಕ್ ತಗೊಳ್ಳೋ ಟೈಮ್ ಆಗಿದೆ. ಅದಕ್ಕಿಂತ ಮುಂಚೆ ಈಗ ಅಲ್ಲಿ ಕ್ರೌಡ್ ಎಷ್ಟು ಮಟ್ಟಿಗೆ ಇರುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ. ಹೋದ್ರೆ ತೊಳ್ಳಾಟ ನೂಕಾಟ, ಮಕ್ಳನ್ನಂತೂ ಕರ್ಕೊಂಡೇ ಹೋಗ್ಬಿಡಿ ಅಂತಾರೆ, ಕರ್ಕೊಂಡು ಹೋಗ್ಕೂಡ್ದು ಅಂತ ವ್ಯವಸ್ಥೆಯಲ್ಲಿ. ಇಂಥ ಟೈಮ್ನಲ್ಲಿ ಹೆಣ್ಮಗಳು ಒಬ್ಬ ಮುಟ್ಟಾದ್ಲು ಅಂತ ಅನ್ಕೊಳ್ಳೋಣ. ಆಕೆಗೆ ವ್ಯವಸ್ಥೆ ಬೇಕಲ್ವಾ? ಏನ್ ಮಾಡ್ತಾರೆ? ಎಲ್ ಬೇಕಲ್ಲಿ ಬಿಸಾಕದ? ಹೆಂಗ್ ಬೇಕಂಗೆ ಅಲ್ಲಲ್ಲೇ ಮಲ್ಗದ? ಹೆಣ್ಮಕ್ಳಿಗೆ ಡೇಟ್ ಅನ್ನೋದು ಗೊತ್ತಿರುತ್ತೆ. ಈ ಮಂತ್ಲಿ ಈ ಡೇಟ್ ಅಲ್ಲಿ ನಾವು ಪೀರಿಯಡ್ ಆಗ್ತೀವಿ ಅನ್ನೋದು ಮೇಡಮ್. ಈಗ ನಾವೀಗ ಒಂದು ಹಬ್ಬ ಇರುತ್ತೆ, ಸಂಕ್ರಾಂತಿ ಇರುತ್ತೆ, ಹೋಗ್ಬೇಕಾಗಲ್ಲ. ಇಲ್ಲೇ ಇರೋ ನಮ್ ಚಾಮುಂಡಿ ಬೆಟ್ಟ ಅಲ್ಲ ಮೇಡಮ್, ನಾವೀಗ 48 ದಿವಸ ಮಾಲೆ ಹಾಕೊಂಡು ಹೋಗ್ತೀವಿ ಅಂತ ಹೇಳಿ, ಬಟ್ ನಮ್ ಸೀರಿಯಲ್ ಅವಕಾಶ ಮಾಡ್ಕೊಳ್ಳಿ. ನಮ್ಮ ಸಹೋದರಿಗೆ ಒಂದು ಮಾತನ್ನ ಕೇಳ್ತೀನಿ, ನೀವು ಹಿಂದೂ ತಾನೇ? ಹೌದು. ಹಿಂದೂ ಧಾರ್ಮಿಕ ವಿಧಿ ಮತ್ತು ವಿಧಾನಗಳನ್ನ ನಂಬ್ತೀರಾ, ಗೌರವಿಸ್ತೀರಾ? ಅಂದ್ರೆ ನೀವು ಅಯ್ಯಪ್ಪ ಸ್ವಾಮಿಯನ್ನು ನೀವು ಗೌರವಿಸಿ ಅಷ್ಟೇ. ಅಯ್ಯಪ್ಪ ಸ್ವಾಮಿ ಮೇಲೆ ನಮಗೆ ತುಂಬಾ ಭಕ್ತಿ ಇರೋದಕ್ಕೆ ಅದಕ್ಕೆ ನಿಮ್ಗೆ ಆಯ್ಕೆ ಇದೆಯಲ್ಲ, ತುಂಬಾ ಇಷ್ಟಪಡ್ತೀವಿ ಅಯ್ಯಪ್ಪ ಸ್ವಾಮಿ. ಅದಕ್ಕೆ ನೋಡ್ಬೇಕು. ಅಥವಾ 11 ವರ್ಷ ಮೇಲ್ಪಟ್ಟ 50 ವರ್ಷದ ಒಳಗಿನ ಹೆಣ್ಣು ಮಕ್ಕಳು ಅಲ್ಲಿಗೆ ಹೋಗಲ್ಲ ಅನ್ನೋ ಕಾರಣಕ್ಕೆ ಅಯ್ಯಪ್ಪ ಮಹಿಳಾ ದ್ವೇಷಿ ಅಲ್ಲ.
ಕಾರಣಗಳನ್ನು ಬೇರೆ ಬೇರೆ ರೀತಿಯಲ್ಲೂ ನಾವು ನೋಡ್ತಾ ಇದೀವಿ. ಧಾರ್ಮಿಕವಾಗೂ ನೋಡ್ತಾ ಇದೀವಿ, ಸೈಂಟಿಫಿಕ್ ಆಗೂ ನೋಡ್ತಾ ಇದೀವಿ. ಇದ್ರ ಬಗ್ಗೆ ಚರ್ಚೆ ಮಾಡೋಣ ಇರಿ. ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ಆದಮೇಲೆ ಯಾಕೆ ಅಯ್ಯಪ್ಪನಿಗೆ 11 ವರ್ಷದಿಂದ 50 ವರ್ಷದ ಹೆಣ್ಮಕ್ಳನ್ನ ಕಂಡ್ರೆ ಆಗ್ತಾ ಇರಲಿಲ್ವಾ, ಅದಕ್ಕೆ ಬೇಡ ಅಂತ ಹೇಳಿದ್ರ? ಅಥವಾ ಅಲ್ಲಿರುವಂತಹ ನಿಜವಾದ ಪದ್ಧತಿ ಏನು, ನಾವು ಅನುಸರಿಸಬೇಕಾಗಿರೋದು ಏನು, ಆ್ಯಂಡ್ ನಾವು ಹೋರಾಟ ಅಂತ ಮಾಡಬೇಕಾಗಿರೋದು ಎಲ್ಲಿ?